ನಿರಾಣಿ ಸಾಹೇಬರು ಹೊಸದ ಆವಿಷ್ಕಾರ ಮಾಡುವಂಥವ್ರು ಅದಾರೆ ಅವರು. ಅವ್ರದ್ದು ಒಂದೇ ಹೇಳೋದಂತಂದ್ರೆ, ನಮ್ಮಲ್ಲಿ ಒಂದು ಕಾತರಿಕಿ ಕಲಾದಿಗೆ ಬ್ರಿಡ್ಜ್ ಇತ್ತು. ಅದು 60 ವರ್ಷದಿಂದ ನಾವು ಹೇಳ್ಕೋತ ಬಂದಿದ್ರು ಆಗಿದ್ದಿಲ್ಲ. ಇವ್ರು ಇವತ್ತು ಆ ಬ್ರಿಡ್ಜ್ ಮಾಡಿಂದ ಈ ಬೆಳಗಾವಿ ಬಾಗಲಕೋಟೆಗೆ ಏನು ಟ್ರಾಫಿಕ್ ಐತೆ ಅದಕ್ಕೆ ಹೆಚ್ಚು ಟ್ರಾಫಿಕ್ ಐತೆ ಇವತ್ತು. ಅದು ಅಂದ್ರೆ ಅವ್ರದ್ದೊಂದು ಮಾಡಿದಂಥದ್ದು ಏನು ಮಾಡ್ಯಾರ ಅದು ಇವತ್ತಿಗೂ ಉಳಿಯುವಂಥದ್ದು ಐತಿರಿ ಇವತ್ತು. ಅವ್ರಿಗೆ ನಾವು ಕ್ವಶನ್ ಏನು ಕೇಳುವಂಥದ್ದು ಇಲ್ಲರಿ. ಈಗ ನೇರ ಪ್ರಶ್ನೆನ ಈಗ ಮಾಧ್ಯಮದವ್ರಂದ್ರೆ ಅವ್ರೆಲ್ಲ ಅದ್ರ ಮಾಧ್ಯಮದಿಂದ ಎಲ್ಲರೂ ಇವತ್ತು ಯಾತ್ರೆ ಆಗುವಂಥದ್ದು ಐತಿ ಇವತ್ತು. ನೀವು ಮಾಧ್ಯಮದವ್ರು ಇರ್ಲಿಕ್ಕಂದ್ರೆ ಯಾವುದೂ ಹೊರಗೆ ಬರೋದಿಲ್ಲ ಇವತ್ತು ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ನಿಮ್ಮ ಜೋಡಿನ ಮಾತಾಡ್ತೀನಿ ಸಾಹೇಬ್ರ. ಇವತ್ತು ನಮ್ಮದು ಕಲಾದಿಗೆ ಅಂದ್ರೆ ಒಂದು ಕಲೆಯ ಆದಿ ಅಂದ್ರೆ ನಮ್ಮಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಡಿಸ್ಟಿಕ್ ನಮ್ಮಲ್ಲಿ ಸುಣ್ಣ ಅಂದ್ರೆ ಪ್ರಸಿದ್ಧ ಸುಣ್ಣ್ರಿ. ಸ್ಲೇಟ್ ಪಾರ್ಟಿ ಅಂದ್ರೆ ಕಲ್ಲಿನ ಪಾರ್ಟಿ ಇದ್ದು ಅವಾಗಿಂದ ರೀ. ಮತ್ತು ಹಣ್ಣು ಬೆಳಕಂತೂ ಬ್ರಿಟಿಷ್ ಗೌರ್ಮೆಂಟ್ದಿಂದ ಅಲ್ಲಿ ನಮ್ಮಲ್ಲಿ ದಾಳಂಬರಿ ಚಿಕ್ಕು ಅಗದಿ ಫೇಮಸ್ ರೀ. ಇಂಥವೆಲ್ಲ ಇದ್ದು ನಮ್ಮೂರು ಇವತ್ತು ಸಬ್ಮರ್ಜ್ ಆಗಿಬಿಟ್ಟದು. ಸಬ್ಮರ್ಜ್ ಆಗಿ ಅದು ಏನೂ ಉಳಿದಿಲ್ಲ ಇವತ್ತು ನಮ್ಮೂರ. ಆ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಜಿಲ್ಲಾ ಇದ್ದದ್ದು ಇವತ್ತು ನಮಗೆ ಅದಕ್ಕೆ ಜಿಲ್ಲಾ ಬೇಡ್ರಿ, ನಮಗೆ ಆ ಊರು ಒಂದು ಜಿಲ್ಲಾ ಐತೆ ಅನ್ನೋದು. ಅವ್ರು ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗೇನು ಗೋರ್ ಒಳದವ್ರು ಅವನು ಸಹಿತ ಏನು ಎಲ್ಲಿ ಬಿದ್ದಾವ ಅಲ್ಲೇ ಬಿದ್ದು ಹೋಗಿಬಿಟ್ಟದ ಇವತ್ತು. ಅದಕ್ಕೆ ನೀವು ಮಾಧ್ಯಮದವರಿಂದ ಯಾವುದೇ ಗೌರ್ಮೆಂಟ್ ಬರಲಿ ಇವತ್ತು ನೀವು ಇದನ್ನು ನಮ್ಮ ಕಲಾವಿದ ಬಗ್ಗೆ ನೀವು ಅದು ಏನೋ ಪ್ರಚಾರ ಮಾಡಿದ್ರಿ, ಅದ್ರ ಬಗ್ಗೆ ಎಬ್ಬಿಸಿದ್ರಿ. ನಮ್ಮೂರು ಹೊಳ್ಳಿ ಏನು ಜಿಲ್ಲಾ ಇತ್ತು ಆ ಒಂದು ವೈಭವ ಬರುವಂಥದ್ದು ತಾವು ಮಾಡ್ತೀರಿ ಅಂತ ಹೇಳಿ ನಾ ಅದಕ್ಕೆ ಈ ವೇದಿಕೆ ಮುಖಾಂತರ ತಮಗೆ ಕೇಳ್ಕೊತೀನಿ ರೀ. ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಕಲಾವಿದರೊಟ್ಟಿಗೆ ಕಲಾ ಮಾಧ್ಯಮದೊಟ್ಟಿಗೆ ನಾವಿದ್ದೀವಿ. ಸಾಹೇಬ್ ಉತ್ತರ ಕೊಡಿ. ಸರ್, ಇವತ್ತು ಬೆಳಗ್ಗೆದಿಂದ ಬೇರೆ ಬೇರೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿದ ಪ್ರಮುಖರ ಜೊತೆ ತಾವು ಸಂವಾದ ಕಾರ್ಯಕ್ರಮ, ಉತ್ತರ ಕೊಡಿ ಕಾರ್ಯಕ್ರಮ ಮುಂದುವರಿಸಿದ್ದೀರಿ. ಒಂದು ಹೇಳಬೇಕಾಗಿರುವಂಥದ್ದು, ಈ ನಮ್ಮ ಸರ್ಕಾರದ ಅವಧಿ ಮುಗಿಯುವಂಥ ಹಂತದಲ್ಲಿದ್ದಾಗ ನಮ್ಮ ಚಿಕ್ಕ ಗಲಗಲಿ ಅಂತ ಬರ್ತಾಯಿದೆ, ನಮ್ಮ ಕೃಷ್ಣ ನದಿ ಆ ಕಡೆ, ಅದು ಎಂ ಬಿ ಪಾಟೀಲ್ ಅವ್ರ ಕ್ಷೇತ್ರ ಬರ್ತಾಯಿದೆ. ಅಲ್ಲಿ ಬಂದಾಗ ಏನು 22 ಹಳ್ಳಿ ಸಬ್ಮರ್ಜ್ ಆಗಿರುವಂಥದ್ದು ರಿಹ್ಯಾಬಿಟೇಷನ್ ಸೆಂಟರ್ ಮಾಡುವಂಥದ್ದಕ್ಕೆ ನಾವೇನು ಪೆಂಡಿಂಗ್ ಬಿಲ್ ಇದ್ದಾವೆ ಅವೆಲ್ಲವುಗಳನ್ನು ಕೊಡಿಸಿ ಒಂದು ಎಸ್ಕ್ರೋ ಅಕೌಂಟ್ ಮಾಡಿ 5,000 ಕೋಟಿಯನ್ನು ಅಲ್ಲಿ ಇಟ್ಟಿದ್ದೀವಿ. ಅದನ್ನು ಒಂದು ಫಂಕ್ಷನ್ ಮಾಡಿ ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದರು, ಗೋವಿಂದ ಕಾರಜೋಳ ಅವರು ನೀರಾವರಿ ಮಂತ್ರಿ ಇದ್ದರು, ಅಲ್ಲಿ ಎಂ ಬಿ ಪಾಟೀಲ್ರು ಅದಕ್ಕೆ ಆ ಕ್ಷೇತ್ರದಲ್ಲಿ ಅವತ್ತಿನ ಫಂಕ್ಷನ್ ಬಂದಿದ್ದರು, ನಾನು ಇದ್ದೆ ಬೆಳಿಗ್ಗೆದೆಲ್ಲ. ಸರ್, 5,000 ಕೋಟಿ ರೂಪಾಯಿ ಎಸ್ಕ್ರೋ ಅಕೌಂಟ್ನಾಗ ನಾವಿಟ್ಟು ಅವತ್ತು ಸಾಂಕೇತಿಕವಾಗಿ ಇಡೀ ನಮ್ಮ ಉದಗಟ್ಟಿ, ಕಲಾದಗಿ ಎಲ್ಲ ಕಡೆ ಅವ್ರಿಗೆ ಕಾಂಪೆನ್ಸೇಷನ್ ಅಮೌಂಟನ್ನು ಕೊಟ್ಟಿವಿ ಸರ್. ಚೆಕ್ ಬಿಡುಗಡೆ ಮಾಡಿದ್ವಿ. ಆ ಕೃಷ್ಣಾ ನದಿ ಆ ಕಡೆ ಬಿಜಾಪುರ ತಾಲೂಕದಲ್ಲಿ ಬರುವಂಥವ್ರಿಗೆ, ಬಾಗಲಕೋಟೆ ತಾಲೂಕು ಮತ್ತು ಬೀಳಗಿ ತಾಲೂಕದಲ್ಲಿ ಮುಧೋಳ ಜಮಖಂಡಿ ತಾಲೂಕದಲ್ಲಿ ಬರುವಂಥದ್ದನ್ನು ಮಾಡಿ 5,000 ಕೋಟಿ ಇಟ್ಟಿದ್ವಿ ಸರ್. ನಮ್ಗೆ ಇನ್ನೊಂದು ಒಂದೂವರೆ ತಿಂಗಳು ಟೈಮ್ ಸಿಕ್ಕಿದ್ರೆ ಎಂಟೈರ್ ನಮ್ದು ಏನು ಕಾಂಪೆನ್ಸೇಷನ್ ಪೆಂಡಿಂಗ್ ಇತ್ತು ಎಲ್ಲ ಕ್ಲಿಯರ್ ಆಗ್ತಾ ಇತ್ತು. ಆದರೆ ನಮ್ಮ ಸರ್ಕಾರ ಬಂತು, ಕೋಡ್ ಆಫ್ ಕಂಡಕ್ಟ್ ಬಂತು, ನಮಗೆ ಸರ್ಕಾರ ಬದಲಾವಣೆ ಆಯಿತು. ನಮ್ಮ ಮುಳುಗಡೆ ಸಂತ್ರಸ್ತರ ದುರಾದೃಷ್ಟವೇನೋ ಆ 5,000 ಕೋಟಿ ರೂಪಾಯಿನೂ ಒಂದೇ ತಿಂಗಳಿನಲ್ಲಿ ಅದನ್ನು ಚೇಂಜ್ ಮಾಡಿ ಅದನ್ನು ಗ್ಯಾರಂಟಿ ಯೋಜನೆಗೆ ಹಾಕೊಂಡ್ರು. ಆ ಒಂದೇ ಯೋಜನೆ ಸಲುವಾಗಿ ಇವತ್ತು ನಮ್ಮ ಕಾಂಪೆನ್ಸೇಷನ್ ನಮ್ಮ ರೈತರಿಗೆ ಸಿಗಬೇಕಾಗಿರುವಂಥದ್ದು ಸಿಗಲಿಲ್ಲ.